ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ವೆರೈಟಿ ಆಗಿರೋಂಥ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಸಿಂಪಲ್ ಆಗಿ ಮಾಡುವಂಥದ್ದು, ಆದರೆ ಹೆಲ್ದಿ ಆಗಿರೋದು, ವೆರೈಟಿ ಆಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ನೇಂದ್ರ ಬಾಳೆಹಣ್ಣು ತಗೊಂಡಿದ್ದೀನಿ. ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣಾಗಿರಬೇಕು. ಇದನ್ನು ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳಿ. ಅಂದರೆ ನಾನಿಲ್ಲಿ ಒಂದು ಬಾಳೆಹಣ್ಣು ತಗೊಂಡಿರೋದು ನೋಡಿ, ಇಲ್ಲಿ ಅರ್ಧ ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಅರ್ಧ ಕಪ್ಪಿಗೆ ಒಂದು ಬಾಳೆಹಣ್ಣು ಸಾಕಾಗುತ್ತೆ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ರೆ ಜಾಸ್ತಿ ತಗೊಂಡ್ರೆ ಸಾಕು. ಇನ್ನೊಂದು 2 ಏಲಕ್ಕಿ ಕೂಡ ಸಿಪ್ಪೆ ತೆಗೆದು ಹಾಕ್ತಾ ಇದ್ದೀನಿ, ಜೊತೆಗೇನೆ ರುಬ್ಬೋದಿಕ್ಕೋಸ್ಕರ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಆಮೇಲೆ ಇದಕ್ಕೆ ನೋಡಿ 1 ಟೀ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಇದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಲೂಬಹುದು, ನಿಮ್ಗೆ ತೊಂದರೆ ಏನಿಲ್ಲ. ಇನ್ನು ಅರ್ಧ ಕಪ್ ಹಾಲು ಕೂಡ ಹಾಕೊಂಡ್ಬಿಟ್ಟು ಇದನ್ನ ರುಬ್ಬೇಕು. ಹಾಲು ರುಬ್ಬೋದಿಕ್ಕೆ ಎಷ್ಟು ಬೇಕೋ ಆ ರೀತಿ ನೋಡ್ಕೊಂಡು ಸೇರಿಸ್ಬೇಕು, ಜಾಸ್ತಿ ಸೇರಿಸೋದು ಬೇಡ. ಒಂದು ವೇಳೆ ನಿಮ್ಗೆ ಜಾಸ್ತಿ ಬೇಕಿರೋ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಜಾಸ್ತಿ ಸೇರಿಸಲೂಬಹುದು. ನೋಡಿ, ನಾನು ಈ ರೀತಿ ರುಬ್ಕೊಂಡಿದ್ದೀನಿ. ಥಿಕ್ನೆಸ್ ನೋಡಿ, ಅಂದ್ರೆ ಕನ್ಸಿಸ್ಟೆನ್ಸಿ ಈ ಲೆವೆಲ್ ಅಲ್ಲಿ ಇರಬೇಕು. ಇದಕ್ಕಿಂತ ನೀರ್ ಹಾಕ್ಬಾರ್ದು, ಗಟ್ಟಿ ಆದ್ರೂ ಪರವಾಗಿಲ್ಲ, ನೀರ್ ಹಾಕ್ಬಾರ್ದು. ನೋಡಿ, ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಕಲರ್ಸ್ ಆ ತರ ಏನು ನಾವು ಸೇರಿಸ್ಕೊಂಡಿಲ್ಲ. ಸಿಂಪಲ್ ಆಗಿ ನೇಂದ್ರ ಬಾಳೆಹಣ್ಣು ಮಾತ್ರ ಹಾಕೊಂಡಿರೋದು, ಬೇರೆ ಏನು ಹಾಕೊಂಡಿಲ್ಲ. ಥಟ್ಟಂತ ಮಾಡ್ಬೋದು. ಹೆಲ್ದಿ ಆಗಿರೋ ಒಂದು ವೆರೈಟಿ ಆಗಿರೋ ಹೆಲ್ದಿ ಆಗಿರೋ ಒಂದು ಸ್ನ್ಯಾಕ್ ರೆಸಿಪಿ ಅಂತಾನೆ ಹೇಳ್ಬೋದು. ಇನ್ನು ಸ್ವಲ್ಪ ಎಳ್ಳು ಹಾಕ್ತಾ ಇದ್ದೀನಿ. ಬಿಳಿ ಎಳ್ಳೋ ಕಪ್ಪು ಎಳ್ಳೋ ಯಾವುದು ಹಾಕ್ಬೋದು. ನಾನಿಲ್ಲಿ ಬಿಳಿ ಎಳ್ಳು ಹಾಕೊಂಡಿರೋದು, ಕಪ್ಪು ಇದ್ರೆ ಕಪ್ಪುನು ಹಾಕ್ಬೋದು. ಇನ್ನು ಪ್ಯಾನ್ ಬಿಸಿ ಮಾಡಿಕೊಂಡು ಅದಕ್ಕೆ ನಾನಿಲ್ಲಿ ತುಪ್ಪ ಹಾಕೊಂಡಿದ್ದೀನಿ. ತುಪ್ಪ ಇಲ್ಲಾಂದ್ರೆ ಎಣ್ಣೆನೂ ಹಾಕ್ಬೋದು. ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕೊಂಡ್ರೆ ಸಾಕು. ಇನ್ನು ಜಸ್ಟ್ ನೋಡಿ, ಹಿಟ್ಟು ಹಾಕೊಂಡ್ಬಿಟ್ಟು ಸ್ವಲ್ಪ ಜಾಸ್ತಿ ಸ್ಪ್ರೆಡ್ ಮಾಡಲೂಬಾರ್ದು. ಮೇಲ್ಗಡೆ ಸ್ವಲ್ಪ ಎಳ್ಳು ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ಕಪ್ಪು ಎಳ್ಳಿದ್ರೆ ಚೆನ್ನಾಗಿರುತ್ತೆ, ನೋಡೋದಿಕ್ಕೂ ಸ್ವಲ್ಪ ಅಟ್ರಾಕ್ಟಿವ್ ಆಗಿರುತ್ತೆ. ನಿಮ್ಗೆ ಯಾವ್ದು ಬೇಕೋ ಆ ರೀತಿ ನೋಡ್ಕೊಂಡು ಹಾಕೊಳ್ಳಿ. ನೋಡಿ, ಇದನ್ನ ಇನ್ನು ತಿರುಗಿಸಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಳ್ಳೆ ಹೊರಗಡೆ ಕ್ರಂಚಿಯಾಗಿ ಮಾಡಬೇಕು. ನೋಡಿ, ಈ ರೀತಿ ತಿರುಗಿಸಿ ಹಾಕ್ತಾ ಇದ್ದೀನಿ. 2 ಬದಿ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇನ್ನು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಇದು ಮಾಡಬೇಕು, ಹೈ ಫ್ಲೇಮಲ್ಲಿ ಇಡಬಾರ್ದು. ಹೈ ಫ್ಲೇಮಲ್ಲಿ ಇದ್ದರೆ ಬೇಗ ಕಪ್ಪಾಗ್ಬಿಡುತ್ತೆ. ನೋಡಿ, ನಾವು ಈ ಸಕ್ಕರೆ ಹಾಕೋದ್ರಿಂದ ಒಳ್ಳೆ ಕಲರ್ ಸಿಗುತ್ತೆ ನಮಗೆ. ಈ ಹೊರಗಡೆ ಒಂದು ಬ್ರೌನಿಶ್ ಕಲರ್ ಬರುತ್ತಲ್ವ, ಅದು ಸಿಗುತ್ತೆ. ಬೇಡ ಅಂದ್ರೆ ನಿಮ್ಗೆ ಸ್ಕಿಪ್ ಮಾಡ್ಬೋದು, ತೊಂದರೆ ಏನಿಲ್ಲ. ಬಾಳೆಹಣ್ಣಿನ ಸ್ವೀಟೇ ಸಾಕಾಗುತ್ತೆ, ಎಕ್ಸ್ಟ್ರಾ ಬೇಡ. ನೋಡಿ, 2 ಬದಿ ಕೂಡ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ನೋಡಿ, ರೆಡಿ ಆಗಿದೆ ನಮ್ಮ ಈ ಸ್ನ್ಯಾಕ್. ಹೆಲ್ದಿ ಆಗಿರುವಂತಹ ಗೋಧಿ ಹಿಟ್ಟಿನ ಪ್ಯಾನ್ ಕೇಕ್ ಅಂತಾನು ಇದಕ್ಕೆ ಕರಿಬಹುದು. ಸಖತ್ತಾಗಿರುತ್ತೆ. ಎಷ್ಟು ಸುಲಭನೋ ಮಾಡೋದಿಕ್ಕೆ, ಅಷ್ಟೇ ರುಚಿಯಾಗಿರುತ್ತೆ. ಹೆಲ್ದಿ ಕೂಡ. ಸಂಜೆ ಹೊತ್ತು ಟೀ ಸ್ನ್ಯಾಕ್ ಆಗಿ ಇದನ್ನ ಉಪಯೋಗಿಸ್ಬೋದು. ಸೊ ಮಿಸ್ ಮಾಡಬೇಡಿ. ಒಂದ್ಸಲ ಆದ್ರೂ ಇದನ್ನ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಆಮೇಲೆ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ. ನೋಡಿ, ಇದು ಯಾವ ರೀತಿ ಇದೆ, ಒಳಗಡೆ ಯಾವ ರೀತಿ ಇದೆ ಅಂತೆಲ್ಲ ಕಟ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡುವಂಥವ್ರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಈ ರೀತಿ ನಮಗೆ ಟಿಫಿನ್ ಬಾಕ್ಸಿಗೂ ಕೂಡ ನಮ್ಗೆ ಇದನ್ನ ಕೊಡ್ಬೋದು. ಸ್ನ್ಯಾಕ್ ಆಗಿ ಮಕ್ಕಳಿಗೆಲ್ಲ ಈ ರೀತಿ ರೋಲ್ ಮಾಡ್ಕೊಂಡು ಕೊಟ್ರೆ ಸಖತ್ತಾಗಿ ತಿನ್ಬಿಡ್ತಾರೆ. ನೋಡಿ ಯಾವ ರೀತಿ ಇದೆ ಅಂತ ಕಟ್ ಮಾಡಿ ತೋರಿಸಿ. ಒಳ್ಳೆ ಸಾಫ್ಟ್ ಆಗಿರುತ್ತೆ. ಹೊರಗಡೆ ನಿಮ್ಗೆ ಬೇಕಿರೋ ಒಳ್ಳೆ ಕ್ರಂಚಿಯಾಗಿ ಮಾಡ್ಬೋದು. ಲೈಟ್ ಲೋ ಫ್ಲೇಮಲ್ಲಿ ಇಟ್ಕೊಂಡು 2 ಬದಿ ಕೂಡ ಕಾಯಿಸ್ಬಿಟ್ರೆ ಆಯ್ತು. ನೋಡಿ ಯಾವ ರೀತಿ ಇದೆ ಅಂತ. ಓಕೆ, ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆನೆ ಬರ್ತೀನಿ. ಓಕೆ, ಥ್ಯಾಂಕ್ ಯು.